ನಾವು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದಿಂದ ಇವತ್ತು ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಏನಂತ ಅಂದರೆ ಇತ್ತೀಚಿನ ಈಗ ಮೊನ್ನೆ ನಡೆದಿರುವಂಥ CET ಎಕ್ಸಾಮಲ್ಲಿ ಬ್ರಾಹ್ಮಣರ ಹುಡುಗರದು ಜನಿವಾರನ ತೆಗೆಸಿ ಕೆಲವು ಕಡೆ ಅದನ್ನು ಭಾಳ ಅವಮಾನಕರವಾಗಿ ಅದನ್ನು ಕಟ್ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ. ಬೆಳಕಿಗೆ ಬಂದಿರೋದು 3-4 ಈ ಥರ ಭಾಳಷ್ಟು ನಡೆದಿದೆ. ಕೆಲವು ಹುಡುಗರು ಪಾಪ ಮುಂದೆ ಬಂದು ಹೇಳಿಲ್ಲ ಅದನ್ನು. ಅದು ನಮ್ಮ ಸಂಘಟನೆಯಲ್ಲಿ ಬಂದು ಅವರೆಲ್ಲ ನಮ್ಮ ಹತ್ರ ಹೇಳ್ಕೊಂಡಾಗ ನಾವು ಸರಿಯಾಗಿ ಈಗ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ನಾವು ಬಂದು ಹೇಳಿ ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ. ಏನೇನು ನಮ್ಮ ಬೇಡಿಕೆಗಳಿದೆ ಅಂದರೆ ಇದು ಪುನರಾವರ್ತಿ ಇನ್ನು ಮತ್ತೆ ಆಗಬಾರ್ದು. ಹೋದ ವರ್ಷ ಕೂಡ ಆಗಿತ್ತು. ಸರ್ಕಾರ ಇದಕ್ಕೆ ನಮಗೆ ಭರವಸೆ ಕೊಟ್ಟಿತ್ತು ಮುಂದೆ ಈ ಥರ ನಡೆಯೋದಿಲ್ಲ ಅಂತ. ಈ ವರ್ಷ ಕೂಡ ಇದು ಮತ್ತೆ ಪುನರಾವರ್ತನೆ ಆಗಿದೆ. ಇದು ನಮ್ಮ ಸಮುದಾಯ ಮತ್ತು ನಮ್ಮ ಮಕ್ಕಳು ಅವರ ಎಜುಕೇಷನು ಎಲ್ಲದ್ರ ಮೇಲೂ ಇದು ಭಾಳ ಒಂದು ಪ್ರಭಾವ ಬೀರುತ್ತೆ. ಅವರು ಇವತ್ತು ಎಕ್ಸಾಮಿಗೆ ಒಂದು ವರ್ಷದಿಂದ ಪಾಪ ಓದಿ CETನ ಅವರೊಂದು ಟಾರ್ಗೆಟ್ ಇಟ್ಕೊಂಡು ಓದಿರ್ತಾರೆ. ನಾನು ಇಂಥ ಇನ್ಸ್ಟಿಟ್ಯೂಷನಲ್ಲೇ ಓದಬೇಕು, ನಾನು ಈ ಥರ ಇಂಜಿನಿಯರು ಡಾಕ್ಟ್ರು ಏನಾಗಬೇಕು ಅನ್ನೋದನ್ನು ಅವರು ಟಾರ್ಗೆಟ್ ಇಟ್ಕೊಂಡು ಓದಿರ್ತಾರೆ. ಎಕ್ಸಾಮ್ಗೆ ಹೋದಂತಲ್ಲಿ ಜನಿವಾರನ ತೆಗೆಸೋದು ಅಥವಾ ಜನಿವಾರನ ಕಟ್ ಮಾಡೋದು ಈ ಥರ ಮಾಡಿದಾಗ ಅವರಿಗೆ ಮಾನಸಿಕ ಸ್ಥೈರ್ಯನೂ ಕಳ್ಕೊಂಡು ಅವರು ಎಕ್ಸಾಮಲ್ಲಿ ರ್ಯಾಂಕಿಂಗ್ ಕಮ್ಮಿ ಬಂದಾಗ ಆ ಮಗುಗೆ ಬೇಕಾಗಿರೋಂಥ ಇನ್ಸ್ಟಿಟ್ಯೂಷನಲ್ಲಿ ಸಿಗದೇ ಇದ್ದಾಗ ಅವನು ಪ್ರಿಪೇರ್ ಆಗಿ ಒಂದು ವರ್ಷ ಪಾಪ ಹಗಲು ರಾತ್ರಿ ತಂದೆ ತಾಯಿ ಎಲ್ಲರೂ ಸೇರಿ ಅವರಿಗೆ ಅಷ್ಟು ಸಪೋರ್ಟ್ ಮಾಡಿ ಓದಿಸಿರ್ತಾರೆ. ಇವರು ಮಾಡಿದಾಗ ಮಗು ಬರೆಯೋಕ್ಕಾಗದಿದ್ದಾಗ ಯಾರು ಹೊಣೆ ಇದಕ್ಕೆ? ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಇಮಿಡಿಯೇಟಾಗಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇದು ಒಂದೇ ಕೃಪಾನಿಧಿ ಕಾಲೇಜಲ್ಲಿ ಮಾತ್ರ ಆಗಿದೆ ಅಂತಲ್ಲ, ಈ ಥರ ಹಲವಾರು ಸೆಂಟರ್ಗಳಲ್ಲಿ ನಡೆದಿದೆ. ನೆನ್ನೆ ಜಯನಗರದಲ್ಲೂ ಒಂದು ಕಡೆ ನಡೆದಿದೆ. ನೆನ್ನೆ ಬಂದು ನಮ್ಮ ಹತ್ರ ಅವರು ಹುಡುಗ ಹೇಳ್ಕೊಂಡಿದ್ದಾನೆ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಯಾರ್ಯಾರಿಗಾಗಿದೆ ಅದನ್ನೆಲ್ಲ ಚಿಕ್ಕಬಳ್ಳಾಪುರದಲ್ಲಾಗಿದೆ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಆಗಿದೆ. ಎಲ್ಲ ಕಡೆನೂ ನಾವು ಕಂಪ್ಲೇಂಟ್ ಕೊಡೋರಿದ್ದೀವಿ ಇದ್ರ ಬಗ್ಗೆ. ಅವ್ರನ್ನ ಯಾರು ಮಾಡಿದ್ದಾರೆ ಇಂಥ ಕುಕೃತ್ಯನ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು. ಇವರು ತನಿಖೆ ನಡೆಸಬೇಕು. ಇನ್ನು ಮುಂದೆ ಇದ್ರ ಹಿಂದೆ ಯಾರಿದ್ದಾರೆ, ಇದರ ಹುನ್ನಾರ ಏನಿದೆ, ಅಥವಾ ಇದು ಬ್ರಾಹ್ಮಣ ಸಮುದಾಯದ ಮೇಲೆ ಇವರ ದಬ್ಬಾಳಿಕೆನ ದೌರ್ಜನ್ಯನ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಬೇಕಾಗಿದೆ. ಹಾಗೆ ಮಗುಗೆ ಮುಂದಿನ ಈ ಅಕಸ್ಮಾತ್ CETಯಲ್ಲಿ ರ್ಯಾಂಕಿಂಗ್ ಕಮ್ಮಿ ಬಂದಲ್ಲಿ ಜಿಲ್ಲಾಧಿಕಾರಿಗಳು ಮುಂದೆ ನಿಂತು ಆ ಹುಡುಗಂಗೆ ಕೇಳಿದ ಇನ್ಸ್ಟಿಟ್ಯೂಷನಲ್ಲಿ ಅವನಿಗೆ ಸೀಟ್ ಕೊಡಿಸ್ಬೇಕು ಅಂತ ಬಿಟ್ಟು ನಾವು ಅವರಿಗೆ ಮನವಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೆಲ್ಲ ನಡಿಬಾರ್ದು, ಇದನ್ನು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋಬೇಕು. ಅಕಸ್ಮಾತ್ ಇವರು ತೊಗೊಂಡಿಲ್ಲ ಅಂದರೆ ಮುಂದೆ ನಾವು ಏನು ಮಾಡಬೇಕು ಅದನ್ನು ಯೋಚನೆ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.